ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಮಾಡುವಂಥ ಒಂದು ಘಟನೆಗಳು ಆಗಾಗ ನಡೆದು ಬರ್ತಾ ಇರುತ್ತೆ. ನಾವು ಕೇಳ್ತಾ ಇರ್ತೀವಿ, ಕೇಸ್ಗಳು ಕೂಡ ಆಗುತ್ತೆ. ಒಂದೊಂದು ರೀತಿಯಲ್ಲಿ ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ದೌರ್ಜನ್ಯ ಆಗ್ತಾ ಇರುತ್ತೆ. ಕೆಲವೊಂದು ತಡವಾಗಿ ಬೆಳಕಿಗೆ ಬರುತ್ತೆ, ಇನ್ನು ಕೆಲವೊಂದು ಆಗಿದ ತಕ್ಷಣ ಹೊರಗಡೆ ಬಂದ್ಬಿಡುತ್ತೆ, ಏನಾಯಿತು ಇರ್ತಾ ಇತ್ತು. ಆದರೆ ಹೀಗೂ ಕೂಡ ಮಾಡ್ತಾರಾ, ಹಿಂಗೂ ಕೂಡ ದೌರ್ಜನ್ಯವನ್ನು ಮಾಡಬಹುದಾ ಅನ್ನುವಂಥ ರೀತಿಯಲ್ಲಿ ಏನು ಪ್ರಕರಣಗಳು ನಡೀತಲ್ಲ, ಆವಾಗ ಎಲ್ರಿಗೂ ಕೂಡ ತುಂಬ ನೋವಾಗುತ್ತೆ ಮನಸ್ಸಿಗೆ. ಏನು ಗುರು, ಈ ಕಾಲದಲ್ಲಿಯೂ ಕೂಡ ಇಂಥವ್ರಿದ್ದಾರೆ. ಸರ್ಕಾರಗಳು ಹೇಳುತ್ತೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳ್ತಾರೆ, ಜಾತಿ ಧರ್ಮ ಅದು ಇದು ಏನು ಬೇಡ, ನಾವೆಲ್ಲರೂ ಒಂದೇ ಅನ್ನೋಂಥ ರೀತಿಯಲ್ಲಿ ಇವು ಬರೀ ಭಾಷಣಕ್ಕೆ ಮಾತ್ರ ಸೀಮಿತನ ಅಂತ ಗೊತ್ತಿದೆ. ನೋಡಿ, ದಲಿತ ವ್ಯಕ್ತಿಯ ಮೇಲೆ ಒಂದು ರೀತಿಯಲ್ಲಿ ವಿಕೃತವಾಗಿ ದೌರ್ಜನ್ಯ ಎಸಗಿರುವಂಥ ಒಂದು ಪ್ರಕರಣ ನಡೆದು ಹೋಗುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂತ ನಾನು ಹೇಳ್ತಾ ಇದ್ದೇನೆ. ಮಧ್ಯಪ್ರದೇಶದ ಬಿಂಡ್ ಜಿಲ್ಲೆಯಲ್ಲಿ ದಲಿತ ಒಬ್ಬ ವ್ಯಕ್ತಿಯ ಮೇಲೆ ದೌರ್ಜನ್ಯ ಮಾಡಿರುವಂಥ ಒಂದು ಘಟನೆ ಸ್ವಲ್ಪ ಲೇಟಾಗಿ ಈಗ ಬಂದಿರುವಂಥದ್ದು. ಅದು ಯಾವ ರೀತಿ ಅಂದರೆ, ಆ ವ್ಯಕ್ತಿಯ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಆತನಿಗೆ ಹೊಡೆದು ಮೂತ್ರವನ್ನು ಕುಡಿಸಿದ್ದಾರೆ ಕೂಡ. ಇದು ಎಂತಹ ಒಂದು ದೌರ್ಜನ್ಯ ಅಂತ. ಬರೀ ಅದಕ್ಕೇನು ದೊಡ್ಡ ಕಾರಣ ಇಲ್ಲ, ಕೆಲಸ ಮಾಡ್ತಿದ್ದಂತೆ, ಕೆಲಸ ಬಿಟ್ಟನಂತೆ ಅಷ್ಟೇ. ಕೆಲಸ ಬಿಟ್ಟಿದ್ದಕ್ಕೋಸ್ಕರ ಆತನಿಗೆ ಹೊಡೆದು ಏನು ಮಾಡಿದ್ದಾರೆ, ಒಂದಲ್ಲ ಎರಡು ಬಾರಿ ಮೂತ್ರ ವಿಸರ್ಜನೆ ಮಾಡಿ ಅದನ್ನು ಕುಡಿಸಿದ್ದಾರೆ ಕೂಡ. ಇಂತಹ ಒಂದು ದೌರ್ಜನ್ಯ ಆಗಿರುವುದು ನಿಜಕ್ಕೂ ಕೂಡ ಇದನ್ನು ಯಾರಾದರೂ ಒಪ್ಪುವಂಥದ್ದು? ಒಬ್ಬ ದಲಿತ ವ್ಯಕ್ತಿಯ ಮೇಲೆ, ಅವನು ಕೂಡ ನಿಮ್ಮಂತೆ ಮನುಷ್ಯ ಆಗಿರ್ತಾನೆ, ಅವನು ಕೂಡ ಸಮಾಜದಲ್ಲಿ ಒಬ್ಬ ವ್ಯಕ್ತಿ. ಜಾತಿ ವ್ಯವಸ್ಥೆ, ಧರ್ಮ ವ್ಯವಸ್ಥೆ, ಸಮುದಾಯಗಳ ವ್ಯವಸ್ಥೆ ಇವನ್ನೆಲ್ಲ ನಾವು ನೋಡ್ತೀವಿ, ಓಕೆ, ಅದೆಲ್ಲವೂ ಕೂಡ ಆಚರಣೆಯಲ್ಲಿ ಸಂಸ್ಕೃತಿಯಲ್ಲಿ ಇದ್ದರೆ ನಿಮ್ಮದು ಓಕೆ. ಆದರೆ ದಲಿತ ಎನ್ನುವಂಥ ಮಾತ್ರಕ್ಕೆ ಯಾಕಿಷ್ಟು ಕೀಳು ಭಾವ ಅಂತ ಗೊತ್ತಿಲ್ಲ. ಸರಪಳಿಯಿಂದ ಕಟ್ಟಿ ಹಾಕಿ ಆತನ್ನು ಹೊಡೆದು ತನ್ನ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಅದನ್ನು ಕೂಡಿಸಿ ಒತ್ತಾಯ ಮಾಡಿ ಈ ರೀತಿಯಾಗಿ ಕ್ರೌರ್ಯವನ್ನು ಮಾಡಿರುವಂಥದ್ದು. ಒಂದು 3 ಜನ ವ್ಯಕ್ತಿಗಳು ಈ ರೀತಿಯ ಒಂದು ಕೆಟ್ಟ ಒಂದು ಕೆಲಸವನ್ನು ಮಾಡೋದಕ್ಕೆ ಪೊಲೀಸರನ್ನು ಹಿಡ್ಕೊಂಡಿದ್ದಾರೆ, ಕೇಸ್ ಕೂಡ ಹಾಕಿದ್ದಾರೆ. ಪೊಲೀಸರು ಎಲ್ಲ ಒಂದು ಆರೋಪಿಗಳನ್ನು ಈ ಒಂದು ವಿಚಾರದಲ್ಲಿ ಬಂಧಿಸಿದ್ದಾರೆ, ಯಾರು ಮಾಡಿದ್ರು ಅಂತ. ಬಂಧಿಸೋದಲ್ಲ, ಇಂಥವ್ರಿಗೆ ಏನು ಅವರಿಗೆ ಯಾವ ರೀತಿ ಮಾಡಿದ್ರು ಇವರು ಕೂಡ ಅದೇ ರೀತಿಯಲ್ಲಿ ಮಾಡಬೇಕು. ಅದು ಎಲ್ಲಿ ಜನರ ಮಧ್ಯೆ, ಸಾರ್ವಜನಿಕರ ಮಧ್ಯೆ ಒಂದು ರೋಡ್ನಲ್ಲಿ ನಿಲ್ಲಿಸ್ಕೊಂಡು ಮಾಡಬೇಕು. ಇವರು ಏನೋ ಮಾಡಿದ್ದಾರೆ ಜನ ಇಲ್ದಿರೋ ಪ್ರದೇಶದಲ್ಲಿ, ಇವ್ರಿಗೆ ಜನ ಇರೋ ಮುಂದೆ ಜನರ ಮುಂದೆನೇ ಮಾಡಬೇಕು. ಇನ್ನು ಈ ಒಂದು ವಿಚಾರದಲ್ಲಿ ಏನು ಸಂತ್ರಸ್ತ ಇದ್ದಾನೆ ದಲಿತ ಯುವಕ, ಆತನಿಂದ ಗ್ಯಾನ್ ಸಿಂಗ್ ಅಂತ ಹೇಳಲಾಗ್ತಾ ಇದೆ. ಗ್ಯಾನ್ ಸಿಂಗ್ ಜಾತವ್ ಅಂತ ಆತನ ಕರೀತಾರೆ. ಆತ ಅಜುದ್ದೀಪುರ ಅನ್ನೋದೇನಿದೆ ನಿವಾಸಿ ಅಂತ ಹೇಳಲಾಗ್ತಾ ಇದೆ. ಗ್ವಾಲಿಯರ್ನಲ್ಲಿ ಡಿ ನಗರದಲ್ಲಿ ಬುಲೆರೋ ಒಂದು ವಾಹನವನ್ನು, ಅಂದರೆ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದೆ, ಓಡಿಸ್ಕೊಂಡು ಕಾರು. ಆತ ಡ್ರೈವರ್ ಕೆಲಸ ಮಾಡ್ತಾಯಿದ್ದೆ, ನನಗೆ ಡ್ರೈವರ್ ಕೆಲಸ ಮಾಡಲ್ಲ ಅಂತ ಬಿಡ್ತಾರೆ. ಆಗ 3 ಆರೋಪಿಗಳು ಆತನನ್ನು ಬುಲೆರೋ ಕಾರು ಓಡಿಸುವಂತೆ ಒತ್ತಾಯ ಮಾಡ್ತಾನೆ. ನಾನು ಓಡಿಸಲ್ಲ ಅಂತ ಹೇಳ್ತಾನೆ, ಕೆಲಸ ಬಿಡ್ತೀನಿ, ನನಗೆ ಇಷ್ಟ ಇಲ್ಲ ಕೆಲಸ ಮಾಡೋಕ್ಕಂತ ಹೇಳಿದಾಗ ಅದೇ ಒಂದು ಕಾರಣನೇ ಇವರಿಗೆ ಬೇಕಾಯಿತು. ಆತ ನಾನು ಕೆಲಸ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಆತನ ಮೇಲೆ ಕೋಪ ಮಾಡಿಕೊಂಡು ಹೆಂಗೆ ಬರುತ್ತೆ ಹಂಗೆ ಇಷ್ಟ ಮನಸ್ಸಿಗೆ ಬಂದಂಗೆ ಹೊಡೆದಿದ್ದಾರೆ. ಈ ರೀತಿಯಾದಂಥ ಒಂದು ಕೃತ್ಯವನ್ನು ಬರೆದಿದ್ದಾರೆ. ಬಲಿ ಪಶುವಿನ ರೀತಿ ಗ್ಯಾನ್ ಸಿಂಗನ್ನು ನಡೆಸ್ಕೊಂಡಿದ್ದಾರೆ 3 ಆರೋಪಿಗಳು. ಆ ಆರೋಪಿಗಳು ಯಾರಂದರೆ ಸೋನು, ಬರುವ, ಅಲೋಕ್ ಶರ್ಮಾ ಮತ್ತು ಚೋಟು ದೀಪಾವಳಿ ಅಂತ. ಚೋಟು ಏನಿದ್ದಾರೆ, ಹೆಸರುಗಳು ಯಾವ ರೀತಿ ಇದೆ ನೋಡಿ. ಹಬ್ಬದ ದಿನ ಆತನ ಹೆಸರು ಕೂಡ ದೀಪಾವಳಿ ಅಂತಾರೆ. ಅದೇ ದೀಪಾವಳಿ ಹಬ್ಬದ ದಿನನೇ ಈ ರೀತಿಯಾಗಿ ಮಾಡಿ ಆತನ ಮನೆಗೆ ಇವರೆಲ್ಲರೂ ಬಂದಿರ್ತಾರೆ. ಒಂದು ಗಾಡಿ ಓಡಿಸು ಅಂತ ಹೇಳ್ತಾರೆ. ಆತ ಗಾಡಿ ನಾನು ಓಡಿಸಲ್ಲ ಅಂತಾರೆ. ಬಲವಂತವಾಗಿ ಕಾರ್ನನ್ನು ಕರೆದುಕೊಂಡು ಹೋಗ್ತಾರೆ. ಆತ ಕೆಲಸ ಬಿಟ್ಟಿದ್ದಕ್ಕಾಗಿರೋದು ಈ ವಿಚಾರ, ಬೇರೆ ಏನಕ್ಕೂ ಅಲ್ಲ. ಆತನ ಮನೆಗೆ ಬಂದು 3 ಜನ ಬಲವಂತವಾಗಿ ಕಾರ್ನಲ್ಲಿ ಕರೆದುಕೊಂಡು ಹೋಗಿ ಬಿಂಡಿಗೆ ಕರೆದುಕೊಂಡು ಹೋಗ್ತಾರೆ. ಆರೋಪಿಗಳು ಆತನ ಕರ್ಕೊಂಡು ಹೋಗೋದು ಹಲವು ಬಾರಿ, ಅಂದರೆ ಕೆಲವು ದಿನಗಳಿಂದ ಆತ ಬುಲೆರೋ ಕಾರ್ ಏನು ಓಡಿಸ್ತಿರ್ತಾನೆ, ಇದಕ್ಕೆ ಬಿಟ್ಟಿರ್ತಾನೆ, ಕೆಲಸ ಆಗಲ್ಲ ಅಂತ ಹೇಳಿ ಅದನ್ನು ಮಾಡಿದ್ದಕ್ಕೆ ಇವನು ಹೆಂಗೆ ಕೆಲಸ ಬಿಟ್ಟ ಅಂತ ಹೇಳಿ ಹೋಗಿ ಶಂಭ್ರಾಪುರ ಬಳಿ ವಾಹನವನ್ನು ನಿಲ್ಲಿಸಿ ಕರ್ಕೊಂಡು ಹೋಗಿ 3 ವ್ಯಕ್ತಿಗಳು ಏನಿದ್ದಾರೆ ಅದನ್ನು ಹೊಡಿತಾರೆ. ಮನಸ್ಸಿಗೆ ಬಂದಾಗ ಹೊಡೆದು ಏನೇನು ಇಷ್ಟ ಬರಬೇಕು ಎಲ್ಲ. ಬಟ್ ಆದರೆ ಅದು ಬರೀ ಕೆಲಸ ಬಿಟ್ಟು ಅಂತ ಕಾರಣಕ್ಕೆ ನೀವು ಅವರಿಗೆ ನಿಮ್ಮ ಮೂತ್ರವನ್ನು ಕುಡಿಸ್ತೀರಾ, ಹೊಡಿತೀರಾ, ಬಲವಂತವಾಗಿ ಈ ರೀತಿಯಾಗಿ ನಡ್ಕೊಳ್ತೀರಾ ಅಂದರೆ ನಿಜಕ್ಕೂ ಯಾರೋ ಒಪ್ಪಲ್ಲ. ನಿಮಗೂ ಇದೇ ರೀತಿ ಮಾಡಿದ್ರೆ ನೀವು ಆ ಪರಿಸ್ಥಿತಿಯಲ್ಲಿದ್ದರೆ, ಸೋನು, ಗುರುವ, ಚೋಟು, ಗಿಮೋಟು ಏನೋ ಒಂದು ಹೆಸರುಗಳು. ಆದರೆ
ನಾವಿಲ್ಲಿ ವ್ಯಕ್ತಿ ಅನ್ನೋದಕ್ಕಿಂತ ಸಮಾಜ ಹೇಗೆ ನಡೆದುಕೊಳ್ತಾ ಇದೆ ಕೆಲವೊಂದು ವ್ಯಕ್ತಿಗಳ ಮೇಲೆ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಒಂದು ಅರ್ಧ ಗಂಟೆನೋ 1 ಗಂಟೆ ಅಲ್ಲ, 4 ಗಂಟೆ ಸರಪಳಿಯಿಂದ ಕಟ್ಟಾಕಿರುವಂಥದ್ದು. ಕಟ್ಟಾಕಿ ಇಷ್ಟ ಬಂದಾಗ ಹೊಡೆದು ಏನೇನು ಅನಿಸುತ್ತೆ ಅದನ್ನೆಲ್ಲ ಮಾಡಿ ಹೋಗಿದ. ನಿನ್ನ ಒಂದು ಜೀವ ಉಳಿದಿರೋದೇ ಹೆಚ್ಚಿಂದು ಅನ್ನೋ ಒಂದು ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟು ಹೋಗಿದ್ದಾರೆ. ಒಂದು ರೀತಿಯಲ್ಲಿ ಏನು ಕೊಲೆ ಮಾಡಿಬಿಡ್ತಿದ್ರೇನಪ್ಪ ಗೊತ್ತಿಲ್ಲ. ಆದರೆ ಇಷ್ಟರ ಮಟ್ಟಿಗೆ ಇಷ್ಟು ಕೆಟ್ಟದಾಗೆ ನಡ್ಕೊಳ್ತಾ ಇದೆ ಅಂತಂದರೆ ಎಲ್ಲೋಗ್ತಾ ಇದೆ ಸಮಾಜ? ಇನ್ನೂ ಕೂಡ ಜನ ಬುದ್ಧಿ ಕಲಿತಾ ಇದೆ. ನಮ್ಮ ಕರ್ನಾಟಕದಲ್ಲಿಯೂ ಇಂಥದ್ದು ತುಂಬ ಆಗಿದೆ, ಬೇರೆ ಕಡೆನೂ ಆಗ್ತಾ ಇದೆ. ಆದರೆ ಸೆಂಟ್ರಲ್ ಗೌರ್ಮೆಂಟು ಹೇಳುತ್ತೆ, ಮೋದಿ ಹೇಳ್ತಾರೆ, CM ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಜಾತಿ ಗೀತಿ ಅನ್ನೋಂಥದ್ದು ಏನೂ ಇಲ್ಲ, ಎಲ್ಲರೂ ಒಂದೇ ಅಂತ. ಎಲ್ಲಿದೆ ಸ್ವಾಮಿ ಈ ಒಂದು ವಿಚಾರದಲ್ಲಿ? ಎಲ್ಲೂ ಇಲ್ಲ. ಯಾಕಂದರೆ ಇನ್ನೂ ಕೆಲವೊಂದು ಹಳ್ಳಿ ಭಾಗದಲ್ಲಿ ಎಷ್ಟರ ಮಟ್ಟಿಗಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಬಹಿರಂಗವಾಗಿ ಈ ರೀತಿಯಾಗಿ ನಡ್ಕೊಳ್ತಾರಲ್ಲ, ಕಾನೂನು ಇದೆ ಅನ್ನೋದು ಗೊತ್ತಿದ್ರು, ಶಿಕ್ಷೆ ಆಗುತ್ತೆ ಅನ್ನೋದು ಗೊತ್ತಿದ್ರು, ನಾವು ತಪ್ಪು ಮಾಡ್ತಿದ್ದೀವಿ ಅನ್ನೋದು ಗೊತ್ತಿದ್ರು, ತಿಳುವಳಿಕೆ ಇಲ್ಲದೆ ನಾನು ಮಾಡಿದ್ದೆ ಸರಿ ಅನ್ನೋ ರೀತಿಯಲ್ಲಿ ಮಾಡ್ತಾರೆ, ಅಥವಾ ನಾವೇನೇ ಮಾಡಿದ್ರು ತಪ್ಪಿಸ್ಕೋಬೋದು, ಅದಕ್ಕೂ ಒಂದು ಕಾನೂನು ಇದೆ ಅನ್ನೋಂಥ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. SC/ST ಕಾಯ್ದೆ ಅಡಿ ಎಷ್ಟು ಒಂದು ದೊಡ್ಡ ದೊಡ್ಡ ಒಂದು ಏನಿದೆ ಶಿಕ್ಷೆಗಳಿದೆ, ಬೇಲ್ ಕೂಡ ಕೊಡದೇ ಇರುವಂಥ ಒಂದು ಶಿಕ್ಷೆಗಳಿದೆ, ಜೀವಾವಧಿ ಶಿಕ್ಷೆಗಳನ್ನು ಕೂಡ ಕೊಡ್ತಾರೆ. ಅಷ್ಟೆಲ್ಲ ಇದ್ದರೂ ಕೂಡ ಇವರಿಗೆ ಅದರ ಭಯ ಇಲ್ಲದೆ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಪ್ರಶ್ನೆ ಅಂತೂ ಬಂದೇ ಬರುತ್ತೆ. ಯಾರೇ ಆಗಿದ್ರೂ ಸರಿ, ಅಲ್ಲಿರುವಂಥ ಒಂದು ಅಧಿಕಾರಿಗಳು ಇಂಥವ್ರ ಮೇಲೆ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು. ಪಾಪ ಆ ವ್ಯಕ್ತಿ ಏನಿದ್ದಾನೆ, ಜ್ಞಾನ್ ಸಿಂಗ್ ಎನ್ನುವಂಥ ವ್ಯಕ್ತಿ, ಆತನ ಮೇಲೆ ಆಗಿರುವಂಥ ನಿಜಕ್ಕೂ ಕೂಡ ಇದು ಒಪ್ಪುವಂತಹ ಕೆಲಸ ಅಲ್ಲ. ಹೀಗಾಗಿ ಈ ಒಂದು ವಿಚಾರವಾಗಿ ಅವರು ಯಾರು 3 ಜನ ಇದ್ದಾರೆ ಈ ರೀತಿಯಾಗಿ ಏನು ಕೆಲಸವನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡಿದಾಗ ಪೊಲೀಸರು ಕೂಡ ಇದನ್ನು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು FIR ಕೂಡ ಮಾಡಿದ್ದಾರೆ. ಅದ್ರ ಬಗ್ಗೆ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತು ಅಲ್ಲಿರುವಂತಹ ಆ ಒಂದು ಸಮುದಾಯ, ದಲಿತ ಸಮುದಾಯ, ಅವರೇನು ಸುಮ್ಮನಿರ್ತಾರೆ, ರೊಚ್ಚಿಗೆದ್ದಿರ್ತಾರೆ. ಮಹಾರಾಷ್ಟ್ರದಲ್ಲಿ ಅಂತಂದರೆ ಮಹಾರಾಷ್ಟ್ರನೇ ಗಮನಿಸಿ, ಮಹಾರಾಷ್ಟ್ರ ಯಾರು ಅಂಬೇಡ್ಕರ್ ಹುಟ್ಟಿದವರು, ಅಲ್ಲಿನ ದಲಿತರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋದು ಗೊತ್ತಿದೆ, ಕಾನೂನು ಗೊತ್ತಿದೆ. ಆದರೂ ಕೂಡ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊ ಈ ರೀತಿ ನಡ್ಕೋತಾರೆ. ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ಬಟ್ ಆದರೆ ಕಾನೂನು ರೀತಿಯಲ್ಲಿ ಇವರಿಗೆ ಶಿಕ್ಷೆ ಆಗೋದಕ್ಕಿಂತ ಮುಂಚೆ ಒಂದು ರೀತಿಯಲ್ಲಿ ಇವರೇನೋ ನಡ್ಕೊಂಡ್ರಲ್ಲ ಅದೇ ರೀತಿಯಾಗಿ ಇವರಿಗೆ ಶಿಕ್ಷೆಯನ್ನು ಕೊಟ್ಟು ಆಮೇಲೆ ಇವರನ್ನು ಜೈಲಿಗೆ ಕಳಿಸೋದು ಸೂಕ್ತ ಅನ್ನೋಂಥದ್ದು ನನ್ನ ಅಭಿಪ್ರಾಯ ಅಷ್ಟೇ. ಯಾಕಂದರೆ ಮನುಷ್ಯನ ಥರ ನೋಡಿದರೆ ಮನುಷ್ಯನನ್ನು ಅದು ಯಾವ ಸಮಸ್ಯೆನೂ ಬರಲ್ಲ. ಆದರೆ ಏನು ಧರ್ಮ, ಜಾತಿ, ಈ ವ್ಯವಸ್ಥೆಯನ್ನು ನಾವು ನೋಡಿದಾಗ ಮೇಲು ಕೀಳು ಎನ್ನುವಂಥ ಒಂದು ಭಾವನೆ ಬಂದಾಗ ನಿಜಕ್ಕೂ ಕೂಡ ಈ ರೀತಿಯ ಒಂದು ಘಟನೆಗಳು ನಡೀತಾವಲ್ಲ, ಅದನ್ನು ಯಾರ ಕೈಯಿಂದ ಕೂಡ ಸಹಿಸ್ಕೊಳ್ಳೋಕ್ಕೆ ಆಗ್ತದೆ. ಕಾನೂನಿನಲ್ಲಿ ಎಲ್ಲದಕ್ಕೂ ಕೂಡ ಶಿಕ್ಷೆ ಇದೆ. ಅದೇ ರೀತಿಯಾಗಿ ಕೆಲವೊಂದು ಕಳ್ಳರಿಗೆ, ಈ ರೀತಿ ಘಟನೆ ಮಾಡೋಂಥವ್ರಿಗೆ ಅದೇ ಕಾನೂನಿನಲ್ಲಿ ಕೂಡ ನಮಗೂ ಕೂಡ ಹೊರಗೆ ಬರೋಕ್ಕೆ ಚಾನ್ಸ್ ಇದೆ ಅನ್ನೋಂಥ ಒಂದು ಮನಸ್ಥಿತಿಯಿಂದ ಮಾಡ್ತಿದ್ದಾರಲ್ಲ, ಇದು ನಿಲ್ಲಬೇಕು ಅಷ್ಟೇ. ಇದಿಷ್ಟು ವೀಕ್ಷಕರು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.